ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಿಡ್ಲು ಕಾಣಿಸ್ತೀನಿ ಗೈಸ್ ವ್ಲಾಗ್ ಬಂದ್ರೆ. ನಂದು ಓಪೋ ಫೋನು, ಅದಕ್ಕೋಸ್ಕರ ಯಾರೋ ಫಿಲ್ಟರ್ ಕಡಿಮೆ ಮಾಡಿ ಅಂತಲ್ಲ, ಇವಳದು ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಾ ಇರೋದೇ ವೈಟ್ಗೆ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನೂ ತಿಂಡಿ ತಿಂದಿಲ್ಲ, 9:30 ಏನೋ ಆಗಿದೆ ಟೈಮು. ನಾವು ಇವಾಗ ಸ್ವಾಗತ್ ಅವರು ಮೀನು ಉಜ್ಜಕ್ಕೆ ಹೋಗಿದ್ದಾರೆ. ನಾವು ಅಲ್ಲಿ ಸುಮ್ಮನೆ ನೋಡೋಕ್ಕೆ ಅಂತ ಹೇಳಿ ಹೋಯ್ತಾ ಇದ್ದೀವಿ. ತಪ್ಪಲೆ ತಗೊಂಡ್ಬರ್ತಾ ಇದ್ದಾಳೆ ಮೀನು ಹಾಕೊಳ್ಳೋಕ್ಕೆ. ಕೃತನ ಅವ್ರು ಚಿಕ್ಕಪ್ಪನ ಜೊತೆ ಆಲ್ರೆಡಿ ಕಳಿಸಿದ್ದೀವಿ. ಸುಮ್ಮನೆ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿ ಸ್ಕೂಟಿ ಮನೆ ಹತ್ರನೇ ನಿಲ್ಲಿಸಿ ವಾಕ್ ಮಾಡ್ತಾ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಈಗ ಮೀನು ಉಜ್ಜೋದು ನೋಡೋಣ. ಕ್ವಾಟ್ರ್ ಮೀನಂತೆ, ಗೆಂಡೆ ಮೀನು. ಗೆಂಡೆ ಮೀನು. 2-3 ಎಕರೆ ಶುಂಠಿ ಹಾಕಿದ್ದಾರೆ. ಶುಂಠಿ ಗೊತ್ತಾ? ಇದೆ, ಆಲ್ಮೋಸ್ಟ್ ಇದೆ. ನಾವು ಒಂದು ಸುಳ್ಳು ಹೇಳ್ತಾಳೆ ಅವಳಿಗೆ ಗೊತ್ತಿಲ್ಲ. ಅಲ್ಲಿ ಶುಂಠಿ ಕಾಣ್ತಾ ಇಲ್ಲ ಬಿಡು, ನೀನೇನು ಪರದೆ ತೋರಿಸ್. ಇದು ಚಾಂದು ಕನ್ನಡ ವ್ಲಾಗ್ಸು, ನನ್ನ ವ್ಲಾಗ್ಸು ಅಂತ ತಪ್ಪು ತಿಳ್ಕೊಬೇಡಿ. ಚಾಂದಿನಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ನಳ್ಳಿ ಬತ್ತು, ಮೀನು ಸ್ಮೆಲ್ ಬಂದೈತೆ ಅಂತ ಸಾಕಿದ್ರು ಅಂತಿದ್ರು. ಇನ್ನೊಂದೆರಡು ಬಂದರೆ ಫ್ರೈ ಮಾಡ್ಕೋಬೋದು. ನಳ್ಳಿ ಫ್ರೈ ನೋಡಿ ಗೈಸ್, ದಪ್ಪದು ಗೈಸ್, ಚೆನ್ನಾಗೈತೆ. ನನಗೆ ಕಚ್ತದೇನು ಭಯ. ಈ ಸದೋಗೋದಲ್ವಾ, ಕಚ್ಚಲ್ಲ ತಾನೇ? ಹಾಂ, ಚಿರಿ ಸುಟ್ಕೊಂಡು ತಿನ್ನೋದ ನಾವು ತಾತಂಗೆ. ಇನ್ನೊಂದೆರಡು ಬತ್ತವ ನೋಡೋಣ, ಸುಮ್ಮನಿರು. ಮೀನು ಆ ಕಡೆ ಬಟ್ಟೆ ಹೋಗಿತಾ ಇದ್ದಾರೆ. ಮೀನು ಉಜ್ಜಿದಾ? ಉಜ್ಜವರಿದೆ ಕೊಡತ್ತಾಗ ನಾನು ಉಜ್ತೀನಿ. ಆ ಕಡೆ ಕೂತ್ಕೋ, ಸ್ವಾಗತ್ ಕೂತ್ಕೋ. ಅಯ್ಯೋ, ಸ್ವಾಗತ್ ಬರಗಂಟು ಉಜ್ತರ್ತೀನಿ, ಕೊಡ್ತಾಯಿ. ಏನು ಉಜ್ಜ ಹಾಕ್ಬಿಡ್ತೀನಿ ನೋಡು, ಸ್ವಾಗತ್ ಬರಗಂಟ. ಅಮ್ಮ ನೀನು ನೀರೊಳಗೆ ಹೋಗ್ಬೇಡ ಅಮ್ಮ. ಫ್ರೆಂಡ್ಸ್, ನನಗೆ ಚೆನ್ನಾಗಿ ಓದಿದ್ದೀನಿ, ಕ್ಯೂಟ್ ಆಗಿ. ಅದು ಯಾಕೋ ನಿನ್ನಂಗೆ ಕಲ್ತದ. ನಾನು ಯಾವಾಗಲೂ ಮೀನು ಉಜ್ಜಿಲ್ಲ ಗೈಸ್. ನೀರೊಳಗೆ ಕದಂಗು ಇವಳು ಚಾಂದು ಉಜ್ಜವಳೆ, ನಾನು ಯಾವಾಗಲೂ ಮೀನು ಉಜ್ಜಿಲ್ಲ. ಸಣ್ಣಮ್ಮ ಮುಂದೆ ಹೋಗ್ಬೇಡ. ನನ್ನ ಗಂಡ ಪಾಪ ಈ ತರಕ್ಕೆ ಹೋದ್ರು, ಚೇರ ಚೇರ್ ತರಕ್ಕೆ ಹೋದ್ರು ಕಣೆ. ಅಯ್ಯೋ, ನಾವು ಬೇಡ ಅಂದ್ಬಿಟ್ಟು ಬಂದಲ್ಲ. ಆಂಟಿ ಕರೆಕ್ಟಾಗಿ ಹೇಳ್ತು ಚೇರ್ ತಗೊಂಡೋಗಿ ಅಂತ. ನಾವು ಬೇಡ ಅಂತ ಹಂಗೆ ಬಂದು ನೋಡಿ ಫ್ರೆಂಡ್ಸ್, ಆಗತ್ತು ನಾನು ಕುತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಕಲ್ತು. ಅವಳು ಉಜ್ಜಲಕ್ಕಂದ್ಬಿಡು. ಹೋಲ್ಸೇಲ್ ಫ್ಯಾಮಿಲಿ ಎಲ್ಲ ನಮ್ಮ ತೋಟಕ್ಕೆ ಬಂದಿದ್ದೀವಿ. ಪುನಃ ಅಮ್ಮನ ಕರ್ಕೊಂಡು ನೋಡಿ. ಇಲ್ಲಿ ನಮ್ಮಮ್ಮ, ಅಲ್ಲಿ ನೋಡಿ ಸ್ವಾಗತ್ತು, ನಮ್ಮಮ್ಮ ಅತ್ತೆ, ನಮ್ಮಪ್ಪ ಅಲ್ಲೇನೋ ಮಾಡ್ತೈತೆ, ನಮ್ಮ ಅಪ್ಪಾಜಿ, ನಮ್ಮ ಅಕ್ಕ, ಕೃತು, ನಾನು, ಪುಷ್ಪ. ಏನು ಹೇಳಿ, ಎಳ್ನೀರದು? ಅಪ್ಪ ಏನಮ್ಮ ಹಿಂಗೆ ಬೆಳೆದೈತೆ. ಫ್ರೆಂಡ್ಸ್, ಅವರು ಏನು ಮಾಡ್ತಾವ್ರೆ ಗೊತ್ತಾ? ಜೊಲ್ಲೆ ಇಲ್ಲೇ ಐತಂತೆ ನೋಡಿ. ಫ್ರೆಂಡ್ಸ್, ನಮ್ಮ ಕೃತುಗೆ ಇಷ್ಟ ಅಂದ್ಬಿಟ್ಟು ಪರಂಗಿ ಗಿಡ ಐತೆ ನೋಡಿ, ಒಸಿ ಉದ್ದಕ್ಕೆ ಬೆಳಿ. ಮೇ ಬಿ ಫಾರಂ ಗಿಡ ಬೀಳ್ತು ಸಣ್ಣದು, ಅದು ಅಲ್ಲೇ ಕಲ್ಸೋಗಿರ್ತದೆ. ಹಾಂ ನೋಡಿ, ಅಲ್ಲಿ ಕೆಡಕ್ತವ್ರೆ. ಅಯ್ಯೋ, ಅಲ್ಲಲ್ಲೇ ನೋಡಪ್ಪಾಜಿಯಲ್ಲಿ ಹುಳ ತಿನ್ಬಿಟ್ಟವೆ. ಅಲ್ಲಿ ಅದು ಹುಳ ತಿನ್ಬಿಟ್ಟೈತೆ. ಚೀ ಬಿಡಿ, ಅದೊಂದು ಕೆತ್ಕಕ್ಕೆ ಹೋಗ್ಬಿಡಿ. ಎಲ್ಲ ಇಲ್ಲಿಲ್ಲೇ ನಿಂತವ್ರೆ. ವಿ ಆರ್ ಗೋಯಿಂಗ್ ಟು ತೋಟ. ನಮ್ಮ ಊರು ಬಂದರೆ ನಮ್ಮ ಅಕ್ಕ ಕಲರಾಗಿ ಚೆನ್ನಾಗಿರ್ತಾಳೆ ಫ್ರೆಂಡ್ಸ್. ಕಾಂತವೀಗ ತಪ್ಪೆ ಹೇಳ್ತಾಳೆ, ಅವ್ರು ಸೂಸೈಡೇ ಮಾಡ್ಕೊಂಡಿರ್ಬೇಕು. ಇವ್ಳು ನೋಡಿ, ಸಣ್ಣ ಕೃತಿಗೆ ಪರಂಗಿ, ನನಗೆ ಚಿನ್ನು. ಇವರ ತೋಟ. ಇದನ್ನ ನಮ್ಮ ಕಡೆ ಪರಂಗಿ ಹಣ್ಣು ಅಂತ ಹೇಳ್ತಾರೆ, ನಿಮ್ ಕಡೆ ಪಾಪಾಯ ಹಣ್ಣು ಅಂತ ಹೇಳ್ತಾರೆ. ಏನಂತಾರೆ ನಮ್ ಸ್ವಾಗತ್ ಅವರು 2 ಸರಿಯಾಗಿರೋದು ಇಟ್ಕೊಂಡವ್ರೆ. ಇಲ್ಲಿ ತೋರಿಸ್ತೀನಿ. ಇಲ್ಲ, ಡೈಲಾಗ್ ಅದೇ ನಮ್ಮ ಕಡೆ ಇದನ್ನ ಅದನ್ನ ಹೇಳಿ ನೋಡೋದು. ನಮ್ ಕಡೆ ಇದನ್ನ ಪರಂಗಿ ಹಣ್ಣು ಅಂತಾರೆ, ನಿಮ್ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ಹೇಳೋ ವಾಯ್ಸ್ ಟೋನ್ ಬರ್ತಾ ಇಲ್ಲ. ಅವಳು ಸಣ್ಣ ವಯಸ್ಸಲ್ಲಿ ಹೇಳ್ತಾಳೆ, ಫುಲ್ ಟ್ರೋಲ್ ಪೇಜಸ್ ಎಲ್ಲ. ಈ ತರ ಹೇಳ್ಬೇಕಾ? ಯಾವ್ದನ್ನ ಗೊತ್ತಿಲ್ಲ ಕಣತೆ.
ಇದು ಮಮ್ಮ ಈಪ್ಚಿ ಅಂತ ಹೇಳ್ತೈತೆ, ಸುಂಕುದುಡ ಅಂತ ಹೇಳಿದ್ರು ಈಪ್ಚಿ ಅಂತೆ ಫ್ರೆಂಡ್ಸ್. ಇದು ಈಪ್ಚಿ ಅಂದರೆ ಜಿಗಣೆ, ಇದು ಸುಂಕುದುಡ ಫ್ರೆಂಡ್ಸ್. ಅಪ್ಪಾಜಿ ನಾವು ಎಲ್ಲ ಇವಾಗ ತೋಟದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲ ನಮ್ಮ ಸೈಡ್ ಬರಲ್ಲ, ನಾವು ಅವತ್ತು ಕಡ್ಸ್ಕೊಂಡು ಸತ್ತೋಗಿದ್ದೋ ಕಣಪ್ಪ. ಕಡ್ತಾ ಬರ್ತದೆ ಅಂತ ಹೇಳ್ಬಿಡಿ, ಅದಕ್ಕೂ ನನಗೆ ಈಗಲೂ ಕಡ್ತಾ ಇತ್ತು. ಹೊರಟೋ ಮನೆ ಕಡೆ. ಅಪ್ಪಾಜಿ ನೋಡು ಇರುವೆ ಗೂಡು. ಅಲ್ಲ ಇವಾಗ ಕೇರ್ ಮಾಡಿದ್ರೆ ಇದು ಹಿಂಗೆ ಯಾವ ಅಡಿಕೆ ಮರಕ ಆದ್ರೂ ಪೌಡರ್ ಹಾಕ್ಬೇಕು. ಅಲ್ಲ ಅವ್ರು ಹಂಗೆ ನೋಡ್ಕೊಂಡ್ ಬಿಟ್ಟವ್ರಲ್ಲ ಅಂತ ಹೋಯ್ತದ ಅಡಿಕೆ ಮರ ಹೋಯ್ತದ. ಆಲೆ ಹೋಗ್ಬಿಡ್ತಾ ಇನ್ನು ಎಡಗಡೆ ಬೇರೆ ತಿಂದಾಕದೆ. ಓ ನೋಡಿ ಫ್ರೆಂಡ್ಸ್, ಈ ಮರನೇ ವೇಸ್ಟ್ ಅಂತೆ ಇದು. ಅಲ್ಲ ಫುಲ್ಲು ಒಂದು ಇರುವೆ ಗೂಡ್ನೇ ಮಾಡ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಗೂಡು ತೋರಿಸ್ತೀನಿ ರೀ, ಎಲ್ಲ ಇತ್ತಲ್ಲ, ನೆನ್ನೆ ಫೋಟೋ ತಗೊಂಡ್ವಿ ಗೂಡಲ್ಲಿ. ನಾನೆಲ್ಲೋ ಸುಮ್ಮನೆ ಬಿಟ್ಟವ್ರೇನೋ ನೋಡ್ಕೊಂಡಿಲ್ವೇನೋ ಅಂದ್ಕೊಂಡಿದ್ದೆ. ಫುಲ್ಲು ಅದು ಗಿಡನೇ ಹೋಯ್ತಂತೆ. ನಮ್ಮ ಅಡಿಕೆ ತೋಟ ನಿಜ ಸಖತ್ತಾಗಿರುತ್ತೆ, ಬಂದರೆ ಬಂತು ತುಂಬ್ದಂಗೆ ಐತೆ ತೋಟ. ನಾವು ಯಾರೂ ಚಪ್ಪಲಿ ಹಾಕೊಂಬರಲ್ಲ ಫ್ರೆಂಡ್ಸ್ ತೋಟದೊಳಗೆ. ನಮ್ಮಪ್ಪ ಚಪ್ಪಲಿ ಬಿಡಿಸುತ್ತೆ, ಏಕೆಂದರೆ ಪೂಜೆ ಮಾಡ್ತೀವಿ ಅಂತ. ನೋಡಿ ನಮ್ಮಪ್ಪಾಜಿ ಕಾಫಿ ಹಣ್ಣು ನೋಡ್ತೈತೆ. ಕಾಫಿ ಹಣ್ಣು ಚೆರಿ ಹಣ್ಣು ಥರನೇ ಐತೆ. ಅದು ಏನಕ್ಕೆ ಹೇಳೋ ಅಪ್ಪಾಜಿ ಹಂಗೆ ಮಾಡ್ಕೊಂಡು ಇಟ್ಕೊಂಡಿರೋದವರು ಬಾಟ್ಲು. ಅದು ಯಾಕೆ ಹೇಳಿ ನೋಡೋಣ, ಗೆಸ್ ಮಾಡು. ನಿಂಬೆ ಹಣ್ಣು ಕುಯ್ಯಕ್ಕೆ ಅದ್ರೊಳಗೆ ಕುಯ್ಕೊಂಡು ಎಳಿತಾರೆ ಮರದಲ್ಲಿ ಅಲ್ವಮ್ಮ? ಇದು ಬಾಟ್ಲು ಮತ್ತೆ ಏನಕ್ಕಪ್ಪ ಮಾಡ್ತಿದ್ರಿ ಇದನ್ನ? ಈ ತರ ಕಲ್ ಕಟ್ಕೊಂಡು ಒಳಗಡೆ ಎಲ್ಲ ಯಾವ್ದಿದು ಬಿಸ್ಕೆಟಾ? ಓ ಪೂಜೆ ಅಂದ್ರೆ ಆಲೆ ಸ್ಮೆಲ್ ಬತ್ತು ಲೈಟಾಗೆಲ್ಲ ಹೊರಟ್ವಿ. ನಮ್ಮ ಅಕ್ಕ ನೋಡಿ, ನಮ್ಮ ಪಾಪು ಎಲ್ಲ ಚಪ್ಪಲಿಗಳು ಇಲ್ಲೇ ಬಿಟ್ಟಿದ್ದೀವಿ. ಇದು ಗೊರ್ರೂರು ಕಟ್ಟೆದು ನೀರು ಬಿಟ್ಟಿದ್ದಾರೆ. ಸೊ ಇದರಲ್ಲೇನೆ ನಾವು ಭತ್ತ ರಾಗಿ ಎಲ್ಲ ಬೆಳೆಯೋದು ಅಂತ ಹೇಳಿದ್ನಲ್ವಾ. ಇಲ್ಲೇ ಬಂದು ನಾವು ಬೆಳಗ್ಗೆ ಮೀನು ಉಚ್ಕೊಂಡು ಹೋಗಿದ್ವಿ ಫ್ರೆಂಡ್ಸ್. ಇಲ್ಲೇ ಬಂದು ನೀವು ಮೀನು ಉಚ್ಕೊಂಡು ಕ್ಲೀನ್ ಮಾಡಿ ಹೋಗಿದ್ವಿ. ಇವಾಗ ಅಲ್ಲೇ ಫುಲ್ಲು ತಿಳಿದ್ಕೊಂಡು ಹರಿಯೋ ನೀರಲ್ವಾ. ಸೊ ಇವಾಗೆಲ್ಲ ಕಾಲು ತೊಳೆಯೋಕೆ ಬಂದಿದ್ದೀವಿ. ನಮ್ಮ ಸ್ವಾಗತ್ತು ಎಲ್ಲ ತೋಟದಲ್ಲೆಲ್ಲ ಕಾಲು ಕೆಮ್ಮಣ್ಣು ಕೆಸರಾಗ್ಬಿಟ್ಟಿದೆ. ಹಾಗಾಗಿ ಎಲ್ಚಿನೂ ನಳ್ಳಿ ಸಿಕ್ಕಿದ್ದು ಇಲ್ಲಿ ಫ್ರೆಂಡ್ಸ್. ನಳ್ಳಿ ಸಿಕ್ತು ನಮಗೆ ಫ್ರೆಂಡ್ಸ್. ಫಿಶ್ ಫ್ರೈ ಮಾಡ್ತಾ ಇದ್ದು ನಾನು ಸ್ವಾಗತ ಸೇರಿ. ನೋಡಿ ಫಿಶ್ ಫ್ರೈ, ಇವರೇ ಸಾರಿ ಫಿಶ್ ಕಬಾಬು ಫ್ರೈ ಅಂತ ಹೇಳ್ತಾ ಇದ್ದೀನಿ. ಫಿಶ್ ಕಬಾಬು ನಾನು ನೋಡಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ, ನನ್ನ ಕಳಿಸ್ಕೊಡಕ್ಕೆ. ಇವಳೇನೋ ಸಂಧಿ ಒಳಗೆ ತುಪ್ಪ ಯಾಕೆ ಇವಳೇನೋ ಮಾಡ್ತಾವಳೆ. ನಾನು ನೋಡಕ್ಕೆ ಸುಮಾಕ ಅವ್ರು ಬಂದವ್ರೆ ಹುಬ್ಳಿಯಿಂದ. ನೋಡಿ ಅಲ್ಲಿ ಸುಮಾಕ ಅವ್ರು ನಮಗೋಸ್ಕರ ಬಂದವ್ರು, ಹೋಗ್ತೀನಿ ಅಂತ. ಹುಬ್ಳಿಗೆ ಹೋಗೋಕೆ ಈ ಥರ ರೆಡಿ ಆದ್ವಿ. ಸೊ ಹುಬ್ಳಿಗೆ ಹೋಗೋಕೆ ರೆಡಿ ಆದ್ವಿ. ಬನ್ನಿ, ನಮ್ಮ ಸುಮಾಕ ಅವರೆಲ್ಲ ಬಂದಿದ್ರು ನನ್ನ ಕಳಿಸ್ಕೊಡೋದಕ್ಕೆ, ಹುಬ್ಳಿಗೆ ಕಳಿಸ್ಕೊಡೋದಕ್ಕೆ. ಇವಾಗ ಹೋದ್ರೆ ಯಾವಾಗಲೂ ಫ್ರೀಯಾಗಿ ಸಿಗಲ್ಲ ಅಂತ ಸಾನು ನಮ್ಮ ಅಕ್ಕ ಎಲ್ಲ ಬಂದಿದ್ರು. ಬನ್ನಿ. 5 ಗಂಟೆ ಆಯಿತು, 5:30 ಬಸ್ಸಿಗೆ ಕೇರ್ನಗರಕ್ಕೆ ಟ್ರೈನ್ ಇರೋದು. ಬಟ್ ಇಲ್ಲಿಂದ ಅಷ್ಟು ದೂರ ಕೊಡೋಕ್ಕಾಗಲ್ಲ, ಲೇಟ್ ಆಯಿತು. ನಾವೇ ಬೇಗ ಹೋಗ್ತಾ ಇದ್ದೀವಿ. 3 ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿಂದ 3 ಬೈಕಲ್ಲಿ ಬಂದ್ವಿ. ಬರ್ತಿದ್ದಂಗೆ ಇಮ್ಮಿಡಿಯೇಟ್ ಬಸ್ ಬಂತು. ಸೊ ನಾವಲ್ಲಿ ಸ್ವಾಗತ ಅವ್ರು ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ರು, ಓಡ್ಕೊಂಬಂದತ್ತು. ಅವ್ರಿಗೆ ಬಾಯ್ ಹೇಳೋಕ್ಕೂ ಟೈಮ್ ಸಿಗಲಿಲ್ಲ, ಬಸ್ ಬಂದುಬಿಡ್ತು ಅಂತ ಅಲ್ಲಿಂದ ಬಂದ್ವಿ. ಮತ್ತು ಅಲ್ಲಿ ನೋಡ್ಬೋದು ನಮ್ಮದು ಲಗೇಜ್ ಎಷ್ಟೊಂದಿದೆ ಅಂತ. 5 ಬ್ಯಾಗ್ ಇತ್ತು ಲಗೇಜು. ಪಾಪ ಎಲ್ಲ ಸ್ವಾಗತ ಕ್ಯಾರಿ ಮಾಡಿದ್ರು. ಓಕೆ ಫ್ರೆಂಡ್ಸ್, ನಮ್ಮ ಲಗೇಜ್ ಎಲ್ಲನೂ ನೋಡಿ ಎಷ್ಟು ಲಗೇಜ್ ಇದೆ ಅಂದರೆ ಜೀರಾ ಜ್ಯೂಸ್ ತರೋಗಿ ಅಂತ ಕಳಿಸಿದ್ದೀನಿ. ಡೈಜೆಸ್ಟೇ ಆಗಿಲ್ಲ ಫಿಶ್ಶು, ಏಕೆಂದರೆ ಲೇಟಾಗಿ ಊಟ ಮಾಡಿದ್ದು. ಹಾಗಾಗಿ ನೋಡಿ ಇವು 3 ಲಗೇಜು. ಆ್ಯಂಡ್ ಸ್ವಾಗತ ಅವ್ರ ಹತ್ರ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇದೆ, ಆ್ಯಂಡ್ ನನ್ನ ಹತ್ರ ಒಂದು ಬ್ಯಾಗ್ ಇದೆ. ಇಷ್ಟು ಲಗೇಜ್ ತೊಗೊಂಡು ಟ್ರೈನ್ ಹತ್ತಬೇಕು 9:30ಗೆ. ಎಲ್ಲ ಬೇಜಾರಾಯಿತು ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಬೇಜಾರಾಯಿತು. ನಮ್ಮ ಅತ್ತೆ ಏನು ತೊಳ್ತಾ ಇದ್ರು, ಇನ್ನು ಯಾವಾಗ ಬರೋದು, ಬರ್ತೀರಾ ಹೋಗ್ತೀರಾ, ಒಂದಿನ ಇರ್ತೀರಾ ಹೋಗ್ತೀರಾ ಅಂತ ಬೇಜಾರು ಮಾಡ್ಕೋತಾ ಇತ್ತು. ಇನ್ನು ಮುಂದೆ ಬರಬೇಕು ಅಂದರೆ ಫ್ಯೂಚರಲ್ಲಿ ನಾವು ಬರ್ತೀವಿ. ಇನ್ನೊಂದು 2 ತಿಂಗಳು 1 ತಿಂಗಳು ಬಿಟ್ಕೊಂಡು ಅಂದ್ರೂ ಹಬ್ಬ ಅಂದರೆ 1 ದಿನ ಇರ್ಬೋದು, ಅಥವಾ ಇನ್ನೊಂದು 2 ದಿನ ಇರ್ಬೋದು ಅಷ್ಟೇ. ನೆಂಟ್ರ ಥರ ಬರ್ತೀವಿ, ನೆಂಟ್ರ ಥರ ಹೋಗ್ತೀವಿ. ಅದೇ ಬೇಜಾರು ಮಾಡ್ಕೋತಾ ಇದ್ರು. ನನಗೂ ಬೇಜಾರಾಯಿತು. ಅಮ್ಮ ಅತ್ತೆ ಬಿಟ್ಟರು, ಏನು ಮಾಡೋಕ್ಕಾಗಲ್ಲ. ತುಂಬ ಒಳ್ಳೆ ಫ್ಯಾಮಿಲಿ ಕೊಟ್ಟಿದೆ ದೇವರು ನನಗೆ.
ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇದ್ದಿದ್ದಷ್ಟು ದಿನವೂ ಕೂಡ ಸಖತ್ತಾಗಿ ನೋಡಿಕೊಂಡ್ರು. ಬೇಜಾರಾಗ್ತಿದೆ, ಏನು ಹೇಳೋದು ಗೊತ್ತಾಗ್ತಿಲ್ಲ. ಸ್ವಾಗತ ಬೇಜಾರು ಮಾಡಿಕೊಂಡ್ರು. ನಾನು ಅದಕ್ಕೆ ಅಮ್ಮ ಯಾವಾಗಿದ್ದು ಅಲ್ಲಿಗೆ ಬರಬೇಕಲ್ವ, ಸುಮ್ಮನೆ ಎಣ್ಣೆ ನೋಡಿ ವಾಟರ್ ಬಾಟಲ್ 2 ತಂದಿದ್ದಾರೆ, 2 ಜೀರೋ ಜ್ಯೂಸ್ ತಂದಿದ್ದಾರೆ ನನಗೆ ಅಂತ. ಜೀರೋ ಜ್ಯೂಸು. ಫ್ರೆಂಡ್ಸ್, ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಗೇಜ್ ಎಲ್ಲ ಇದೆಯಲ್ಲ, ಹಾಗಾಗಿ ಎಲ್ಲ ಇಲ್ಲಿ ನೋಡಿದ್ರೆ, ಈ ಕಾಲದಲ್ಲಿ ನೋಡಿದ್ರೆ ನಾವು ಯಾವಾಗ ಬಂದಾಗಲೂ ಕೂಡ ಆಟೋದಲ್ಲೇ ಹೋಗಬೇಕು. ಮೊದಲೆಲ್ಲ ನನ್ನ ಕೈಲಿ ಫೋನಲ್ಲಿ ಮಾತಾಡಿಕೊಂಡು ಟೈಮ್ ಇರೋದಲ್ವ, 4 ಅವರ್ ಏನಕ್ಕೆ ಕಾಯ್ತಾರೆ ಅಂತ ಅಂದ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ರು ಸ್ವಾಗತ್ ಅವರು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈನ್ ಹತ್ತುತ್ತಾ ಇರೋದು, ಅದು ಇವರಿಂದಾಗಿ ನಾನು ಟ್ರೈನ್ ಹತ್ತಂಗಾಯಿತು. ಎಲ್ಲ ಖುಷಿಯಿಂದ ಹೇಳ್ಕೊಂಡ್ರೆ ನಾನು ಬೇಜಾರಿಂದ ಹೇಳ್ಕೊತಿದ್ದೀನಿ. ಯಾಕೆ ಅಂದರೆ ಇಷ್ಟು ದೂರ ಪ್ರಯಾಣ ಮಾಡಬೇಕಲ್ಲ, ಊರಿಂದ ಬಿಟ್ಟು 400 ಕಿಲೋಮೀಟರ್ ಅಂತ. ಸೊ ಬನ್ನಿ ಹೋಗೋಣ. ಇವಾಗ ಬೀಳಿದ್ ನಾನು ಅಲ್ಲಿ, ಗೊತ್ತಾ? ಅದು ಗೊತ್ತೇ ಆಗಲಿಲ್ಲ ಮಾಡಿ. ಹೌದಾ ಫ್ರೆಂಡ್ಸ್, ಇದೆಲ್ಲೆಲ್ಲೋ ಸಂಧಿ ಒಳಗೆ ಕರ್ಕೊಂಡು ಹೋಯ್ತವ್ರೆ ಫ್ರೆಂಡ್ಸ್. ಈ ಥರ ಆ್ಯಕ್ಚುಲಿ ನಾನು ಮೆಟ್ರೋದಲ್ಲಿ ಇಳಿತಿದ್ದೆ ಬೆಂಗಳೂರಲ್ಲಿ. ಈ ಥರ ನೋಡ್ಕೊಂಡು ಇಳಿಬೇಕು. ಆ್ಯಕ್ಚುಲಿ ಕ್ಯಾಮ್ರಾ ಇಟ್ಕೊಂಡು ಇಳಿತಾ ಇದ್ದೀನಿ ನೋಡಿ. ಇಲ್ಲಿ ಸ್ವಾಗತ ಅವರು ಪಾಪ ಫ್ರೆಂಡ್ 3 ಬ್ಯಾಗು ಅವೆರಡು ಸರಿಯಾಗಿದೆ ನಿಜ. ಸೀರಿಯಸ್ಲಿ ವೆಯ್ಟ್ ತಡೆಯೋಕ್ಕಾಗ್ದೇ ಈ ಕಡೆ ಸ್ಕೈ ಬ್ಲೂ ಕಲರ್ ಬ್ಯಾಗು ಒಡೆದೇ ಹೋಗಿದೆ, ಅಂದರೆ ಹರಿದೋಗಿದೆ. ಜಸ್ಟ್ ಟ್ರೈನಲ್ಲಿ ಇಟ್ಟು ಅಲ್ಲಿ ಇಳಿಸ್ಕೊಂಡ್ರೆ ಸಾಕು. ಅಲ್ಲವ್ರ ಫ್ರೆಂಡ್ಗೆ ಹೇಳಿದ್ದಾರೆ ನಮ್ಮ ಪಿಕಪ್ ಮಾಡೋದಕ್ಕೆ. ಸೀರಿಯಸ್ಲಿ ಫ್ರೆಂಡ್ಸ್, ಇಷ್ಟು ಹತ್ತಿರದಿಂದ ರೈಲ್ವೆ ಸ್ಟೇಷನ್ನ ನೋಡೇ ಇರಲಿಲ್ಲ. ಅಂದರೆ ಇವಳು ನೋಡೇ ಇಲ್ವಾ ರೈಲ್ವೆ ಸ್ಟೇಷನ್ನ ಅಂತೇನೋ ಅಂದ್ಕೊಬಿಡಿ. ಏಕೆಂದರೆ ಮೆಟ್ರೋ ಸ್ಟೇಷನ್ ನೋಡಿದ್ದೀನಿ. ಮೆಟ್ರೋ ಸ್ಟೇಷನ್ನೇ ಬೇರೆ ಥರ ಇರುತ್ತೆ, ಟೋಟಲಿ ಬೇರೆ ಥರ ಇರುತ್ತೆ. ಈ ಥರ ಇರ್ಬೋದು, ಈ ಥರ ಪ್ಲ್ಯಾಟ್ಫಾರ್ಮು ಈ ಥರ ಇರ್ಬೋದು, ಬಟ್ ಇದಂತೂ ಫುಲ್ ಚೇಂಜಸ್ ಇರುತ್ತೆ. ಲೈಫಲ್ಲಿ ಫಸ್ಟ್ ಟೈಮು ಇಷ್ಟು ಹತ್ತಿರದಲ್ಲಿ. ಆ್ಯಕ್ಚುಲಿ ಚಿಕ್ಕಬಳ್ಳಾಪುರದಲ್ಲೆಲ್ಲ ಹೋಗಿದ್ದೀನಿ, ಬಟ್ ದೂರದಿಂದ ನೋಡಿದ್ದೀನಿ. ಹತ್ರದಿಂದ ಇದೆ ಫಸ್ಟ್. ಆಲ್ರೆಡಿ ಟೈಮ್ ಬಂದು 7:30 ಆಗಿದೆ. ಸೊ ಊಟ ಮಾಡಬೇಕು. ಮಧ್ಯಾಹ್ನ 1:30 ಊಟ ಮಾಡಿರೋದು. ನೋಡಬೇಕು. ಇಲ್ಲೇ ನೀರೇನೋ ಇರೋಂಗಿದೆ. ಇದು ನೀರು ಬರುತ್ತಾ ಇದರಲ್ಲಿ? ಅಯ್ಯೋ ಯಾವ ಥರ ಇದೆ ಇವೆಲ್ಲ. ಫಸ್ಟು ಫ್ರೆಂಡ್ ನೋಡ್ತಿರೋದು. ಇದು ಯಾವುದೋ ಟ್ರೈನ್ ಬಂದು ನಿಂತಿದೆ, ಮೇ ಬಿ ಇದು ಓಡಲ್ಲ ಅನಿಸುತ್ತೆ. ಸೊ ಏನೋ ಟೈಮಿಂಗ್ಸ್ ತೋರಿಸ್ತಾ ಇದೆ. ಏನು ಟೈಮಿಂಗ್ಸ್ ಇದು? ಇವಾಗ ಟೈಮಿಂಗ್ಸಾ 7:20 ಅಂತನಾ? ಇವು ಟೈಮಿಂಗ್ಸು ಬೇರೆ ಹೇಳಿದೆ ಅನಿಸುತ್ತೆ. ಮಸ್ಕಿಟೋ ಪರ್ಫ್ಯೂಮ್ ತಂದಿದ್ದಾರೆ, ನಂಗೆ ಸೊಳ್ಳೆ ಕಡಿಯುತ್ತೆ ಅಂತ. ಆ ಥರ ಹಚ್ಕೊಂಡ್ರೆ ಏನೋ ಇರುವೆ ಕಡಿಯಲ್ಲ, ಸಾರಿ ಸೊಳ್ಳೆ ಕಡಿ. ನನಗೂ ಹಚ್ತಿದ್ದಾರೆ. ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ಒಂದೊಂದು ಸ್ವಲ್ಪ ಹಚ್ಚಿ ಡ್ರೆಸ್ಸು ಹೋಗುತ್ತೆ ಫೀಲ್ ಆಗ್ತೈತೆ. ತಟ್ಟೆ ಅವರೇ ಕೊಟ್ಟರು, ಇವ್ರು ಇಸ್ಕೊಬಂದ್ರೋ ಗೊತ್ತಿಲ್ಲ. ಎಲ್ಲ ಶೇಪ್ಲೆಸ್ ಆಗ್ಬಿಟ್ಟೈತೆ. ಯಾರು ಕೊಟ್ಟರು? ತಟ್ಟೆ ತೊಳೆದ್ರಾ ಫ್ರೆಂಡ್ಸ್? ಇವರು ನಾನು ಹೇಳಿರೋದಕ್ಕೆ ತೊಳಿತೀನಿ ಅಂತವ್ರೆ, ಇಲ್ಲಾಂದ್ರೆ ಹಾಗೆ ತಿಂತಿದ್ರು. ಇವ್ರು ಎಂಥವ್ರು ಗೊತ್ತಾ? ನಾನು 3 ತಿಂಗಳು 2 ವರ್ಷ ಲವ್ ಮಾಡಿ 2 ವರ್ಷ ಲವ್ ಮಾಡಿ 3 ತಿಂಗಳಾಗೈತೆ ಮದುವೆಗೆ. ನಂಗೆ ಇವ್ರ ಬಗ್ಗೆ ಗೊತ್ತಿಲ್ವಾ? ನಾನು ಹೇಳಿದ್ದಕ್ಕೆ ತೊಳ್ಕೊಬತ್ತೀನಿ ಅಂತ ತೊಳ್ಕೊಬರಕ್ಕೆ ಹೋಯ್ತವ್ರೆ. ಇಲ್ಲಿ ಇಲ್ಲ ಅಂತ ಅಂದಿದ್ರೆ ಹಾಗೆ ತಿನ್ನಿಸ್ತಿದ್ರು ಅವರು. ಇಲ್ಲೇ ಕೂತ್ಕೊಂಡು ಇಲ್ಲಿ ಪಲಾವು ಮತ್ತು 2 ಇಡ್ಲಿ ತಂದಿದ್ದೀವಿ. ಫುಲ್ ಪಲಾವು 2 ಇಡ್ಲಿ ಮಿಕ್ಸಲ್ಲಿ ತಂದಿದ್ದೀವಿ. ಸೊ ತಿಂತಾ ಇದ್ದೀವಿ. ಯಾಕೆಂದರೆ ಜಾಸ್ತಿ ನೋಡಿ ಇಲ್ಲಿ ಯಾರೂ ಇಲ್ಲ ರೈಲ್ವೆ ಸ್ಟೇಷನಲ್ಲಿ. ಜನ ಬಂದರೆ ಸ್ವಲ್ಪ ತಿನ್ನೋಕೆ ಒಂಥರ ಅನಿಸುತ್ತೆ, ಯಾರೂ ಇಲ್ಲ. ಹಾಗಾಗಿ ಬಿಸಿ ಬಿಸಿ ಇದೆ. ಬಜ್ಜಿ ನಟ್ ಉದ್ದಿನ ವಡೆ ಇದ್ರೆ ತಂದಿರೋ. ನಾನು ಅದು ಕಡಿಮೆ ತನ್ನಿ ಅಂತ ಹೇಳಿದ್ದೆ ಮಸಾಲೆ ಐಟಮ್ಸು. ವಾಮೆಂಟ್ ಆಗುತ್ತೋ ಏನೋ, ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಿಜ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಎಂಥದ್ದು ಆಗಲ್ಲ, ಏನು ವಾಮಿಟ್ ಹಾಕೋದು ಬಸ್ ಹಿಂಗೆ ಕುಲ್ಕಕ್ಕೆ ನಿನಗೆ ನೋಡಿ. ಅಲ್ಲ ಕಣೆ, ಬಸ್ ಆದರೆ ಹಿಂಗೆ ಗೆತ್ತಾಕತ್ತೆ, ಹಿಂಗೆ ತಳ್ಳಾಕತ್ತೆ, ಇದಾಕತ್ತೆ, ಇದೇನೂ ಆಗಲ್ಲ. ಆರಾಮ್ಸೆ ಸ್ಮೂತಾಗಿ ಟ್ರಾವೆಲ್ ಆಗುತ್ತೆ. ಇದೇನೋ ಹೊಡಿತವ್ರೆ. ಇದು ಇಡ್ಲಿ ವಡೆ ಅಂತ ತಟ್ಟೆ ಇಡ್ಲಿ ತಂದಿದ್ದಾರೆ. ಥೂ, ಇಲ್ಲೆಲ್ಲ ಊಟ ಮಾಡ್ತಾರೆ ರೈಲ್ವೆ ಸ್ಟೇಷನಲ್ಲಿ, ತರ್ತಾರೆ ಅಂದ್ರಲ್ಲ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ. ಹುಬ್ಳಿಲ್ಲ. ಓಕೆ, ನಂಗೊಂದು ಅರ್ಧ ಹಾಕಿ ಸಾಕು ಯಜಮಾನ್ರೆ. ಆ್ಯಂಡ್ ಹಾಕೊಂಡು ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಊಟ ಆಯಿತು. ಯಾಕೋ ಖಾರ ಆಗಿಬಿಡ್ತು. ಆ್ಯಂಡ್ ಇಲ್ಲಿ ನನಗೆ ಸ್ವಲ್ಪ ಭಯ ಆಗ್ತೈತೆ. ಅಂದ್ರೆ ಸ್ವಾಗತ ನಾನಿಲ್ವ ಅಂದರು ಫುಲ್ಲು ಖಾಲಿ, ಅಂದರೆ ಖಾಲಿ ಸ್ಟ್ಯಾಂಡು ಅಂತ ಹೇಳ್ಬೋದು ರೈಲ್ವೆ ಸ್ಟೇಷನ್. ಒಬ್ಬರು ಕೂಡ ಇಲ್ಲ. ಯಾಕೆ ಅಂದರೆ ಎಲ್ಲ ಲೇಟಾಗಿ ಬರ್ತಾರೆ ಅಂತ ಅನಿಸುತ್ತೆ. 10 ಗಂಟೆಗೆ ಇರೋ ಟ್ರೈನ್ಗೆ ನಾವು 7:45ಗೆ ಬಂದು ಕೂತಿದ್ದೀವಿ. ಇನ್ನೇನಾಗುತ್ತೆ. ಸೊ ನಾವು ದೂರದಿಂದ ಬರೋದಲ್ವ, ಹಾಗಾಗಿ ಬೇಗನೆ ಬಂದಿದ್ದೀವಿ. ಊಟ ಏನೋ ಆಯಿತು ಲೈಟ್ ವೆಯ್ಟಾಗೆ. ನಮ್ಮ ಲಗೇಜ್ಗಳು ಹೆವಿ ಇದೆ ಫ್ರೆಂಡ್ಸ್.
ತುಂಬ ಇದೆ. ಹಾಕ್ಕೊಂಡು ಹೋದರೆ ನಲ್ಲಿ ಇಳಿಸ್ಕೊಳ್ಳೋದೇನೆ. ಇದು ಸ್ವಾಗತ ಅವ್ರ ಲ್ಯಾಪ್ಟಾಪ್ ಬ್ಯಾಗು. ಇದು ಬಂದು ನಮ್ಮ ಬಟ್ಟೆ. ಇದು ಬಂದು ಪಾತ್ರೆ ಬೆಡ್ಶೀಟು. ಅದು ವ್ಯಾನಿಟಿ ಬ್ಯಾಗ್ ಬಂದು ನನ್ನ ಮೇಕಪ್ ಐಟಮ್ಸು. ಇದು ಬಂದು ನನ್ನವೇ ಬಟ್ಟೆ ಮತ್ತು ಸೀರೆ. ಅವರು ಊಟ ಮಾಡ್ತಾಯಿದ್ದಾರೆ ಪಾಪಚ್ಚಿ. ನೋಡಿ, ರೈಲ್ವೆ ಸ್ಟೇಷನಲ್ಲಿ ಇನ್ನೂ ತುಂಬ ದೂರ. ಅದು ಎಲ್ಲಿಂದ ಆಯಿತು ನನಗೆ ಭಯ ಆಗುತ್ತೆ. ಅಂದರೆ ಮೆಟ್ರೋ ಸ್ಟೇಷನಲ್ಲಿ ಇದ್ರಿಂದೆ ಇದ್ದರೆ ನಾವು ತುಂಬ ದೂರ ಇರಬೇಕು. ಬಟ್ ಇಲ್ಲ, ಆ ಥರ ಏನಿಲ್ಲ. ನೋಡಿ, ಫುಲ್ ಅಲ್ಲಿ ಯಾರೋ ಒಬ್ರು ಅಲ್ಲಿ ಕೂತಿದ್ದಾರೆ. ಝೂಮ್ ಮಾಡಿದ್ರೆ ಕಾಣುತ್ತಾ ಏನೋ ಗೊತ್ತಿಲ್ಲ. ಅಲ್ಲೊಬ್ಬರು ಕೂತಿದ್ದಾರೆ. ಅಲ್ಲಿಂದ ಒಬ್ಬರು ಒಂದು ನಾಯಿನೂ ಕೂಡ ಇಲ್ಲ. ನೋಡಿ ತೋರಿಸ್ತೀನಿ. ನಮ್ಮನ್ನು ಬಿಟ್ಟರೆ ನಾನು ಅದೇ ಹೇಳ್ತಾಯಿದ್ದೆ ಅಪ್ಪಿ, ನಾನು ಹಾರರ್ ಫಿಲ್ಮು ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ನೋಡ್ತಿದ್ದೆ ಕಣೋ ಅಂತ ಹೇಳ್ತಾಯಿದ್ದೆ. ನಾನಿಲ್ಲ, ಸುಮ್ಮನೆ ಇರೇ ಅಂದರು. ಸೊ ಅಲ್ಲಿಂದ ಬಂದು ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ. ಎಲ್ಲ ಬೇಜಾರು ಮಾಡಿಕೊಂಡ್ರು. ಆ್ಯಂಡ್ ನಮ್ಮ ಅಕ್ಕ ಅಂತೂ ಗೋಲ್ಡ್ ಹುಷಾರು, ಗೋಲ್ಡ್ ಜೋಪಾನ, ನೀನು ಚೈನಾ ಸ್ವಾಗತ ಹತ್ರ ಅವ್ರು ಕೊಡು, ಬಿಚ್ಚಿಕೊಡು ಅಂತೆಲ್ಲ ಹೇಳಿ ಕಳಿಸಿದ್ದಾಳೆ. ಸೊ ಟ್ರೈನ್ ಬಂದಮೇಲೆ ಅವಳು ಹೇಳಿದ ಪ್ರಕಾರನೇ ಮಾಡಬೇಕು. ಯಾವುದೋ ಒಂದು ತಾತ ಹೋಗ್ತಾಯಿತ್ತೆ. ಫ್ರೆಂಡ್ಸ್, ಟೈಮ್ ಆಯಿತು 10:30 ಆಯಿತು. ಸೊ ಇನ್ನೊಂದು 2 ಮಿನಿಟ್ ರೀಚ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಸ್ವಾಗತ ಅವರು ಬಂದು ನಾವು ಪ್ಲ್ಯಾಟ್ಫಾರ್ಮಿಗೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನನಗಂತೂ ಹೆವಿ ಚಳಿ. ಅಯ್ಯೋ, ಏನು ಹೇಳೋದು ಗೊತ್ತಾಗ್ತಿಲ್ಲ ನಿಮಗೆ. ಆ್ಯಂಡ್ ಟ್ರೈನ್ ಬಂತು, ಹತ್ತಿದ್ವಿ. ಲಗೇಜ್ ಎಲ್ಲ ಸೆಟ್ ಮಾಡಿಕೊಂಡು ನನಗೆ ನಿಮ್ಮ ಥರ ಬ್ಯಾಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಟ್ರು ಪಾಪ. ಸೊ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಈ ವ್ಲಾಗು ನಿಮಗೆ ಪಕ್ಕ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು ಮಾಡಿ. ಬಾಯ್ ಬಾಯ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.